ಓ ಪ್ರಶಾಂತ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೋಡಿ ನಮ್ಮ ಹುಡುಗ ನಂದಿನಿ ಅರ್ಧ ಲೀಟ್ರ್ ತೊಗೊಂಡು ಹೋಗ್ತಾ ಇದೀವಿ. ಬನ್ನಿ. ಯಾಗ ಕಣ ನಿಮ್ಗೆ ಕಳ್ಸ ಕಣ್ಣು ಕಾಣಿಸ್ಬಾರ್ದು ಇವನು. ಗೈಸ್ ಕಾಫಿ ರೆಡಿ 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 ಆಯಿತು. ಬಿರಿಯಾನಿ ಹಾಕೊತಾ ಇದೀವಿ. ನೀನು ಯಾಕೆ ಸ್ವಲ್ಪ ಚಿಲ್ಲೋ. ಫೈನಲಿ ನಮ್ಮ ಹುಡುಗನಿಗೆ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಅಂದರೆ ಇವತ್ತೊಂದು ಹುಡುಗ ಹೊಸ ಗಾಡಿ ತೊಗೊಂಡಿದ್ದಾನೆ. ಗೈಸ್ ಹೊಸ ಗಾಡಿ ತೊಗೊಂಡು ಕಾಲೇಜಿಗೆ ಬಂದಿದ್ದಾನೆ. ನೋಡಿ ಇದೇ ಗೈಸ್ ಗಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಗಾಡಿ ಹೋಂಡಾ ಯೂನಿಕಾರ್ನ್. ಕಂಗ್ರ್ಯಾಚುಲೇಷನ್ ಮಚ್ಚ. ಓ ಪ್ರಶಾಂತ್, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನೋಡಿ ನಮ್ಮ ಹುಡುಗ ಅಂಥ ದುಡ್ಡಲ್ಲಿ ಕಾಲೇಜ್ ಮುಗಿಸಿ ಕೊನೆಯಲ್ಲಿ ತೊಗೊಂಡಿದ್ದಾನೆ ಗೈಸ್. ಸ್ಟಾರ್ಟಿಂಗೇ ತೊಗೋಬೇಕಿತ್ತು, ಕೊನೆಯಲ್ಲಿ ತೊಗೊಂಡಿದ್ದಾನೆ. ಮತ್ತು ಹೇಗೆ ಅನ್ನಿಸ್ತದೆ ನಮ್ಮ ಫ್ರೆಂಡ್ ಗಾಡಿ ತಗೊಂಡಿರೋದು? ತುಂಬ ಖುಷಿ ಆಯಿತು. ಹಾಂ, ಈ ಗಾಡಿ ಚೆನ್ನಾಗಿದೆ. ಹ್ಞೂ, ಇನ್ನೂ ನಂಬರ್ ಪ್ಲೇಟ್ ಆಗಿಲ್ಲ ಗೈಸ್. ಬ್ಲಾಕ್ ಅಂದ್ರೆ ಲುಕ್. ಹ್ಞೂ, ಬ್ಲಾಕ್ ಕಲರ್ ಅಲ್ವಾ? ಹ್ಞೂ, ಸಖತ್ತಾಗಿದೆ. ಇನ್ನು ಆಕ್ಸೆಸರೀಸ್ ಏನೋ ಹಾಕ್ಸಿಲ್ಲ. ಒಂದಷ್ಟು ಆಕ್ಸೆಸರೀಸ್ ಹಾಕ್ಸ್ಬೇಕು. ಬೆಲ್ ಕವರು, ಮೊಬೈಲ್ ಇಟ್ಬಿಟ್ಟದಲ್ಲ ಗಾಡಿ ಅದನ್ನ ಹಾಕ್ಸ್ಬೇಕು. ಹಾಂ, ಮೊಬೈಲ್ ಇಲ್ಲಿ ಇಟ್ಕೊಳ್ಳೋದು. ಇಲ್ಲಿ ಇಟ್ಕೊಳ್ಳೋದು ಏನು ಸ್ಕ್ರೀನ್ ಹಾಳಾಗ್ಬಾರ್ದು ಅಂತ ಮೊಬೈಲ್ ಹಾಕ್ಸೋದು ನಾವು. ಓ ಓಕೆ, ಗೊತ್ತಾಯ್ತು. ನೀರು ಬಿದ್ದರೆ ಮಳೆಯಲ್ಲಿ ಪಿ ಪಿ ಎಫ್ ಪಿ ಪಿ ಎಫ್ ಬೇರೆ, ಪಿ ಪಿ ಎಫ್ ಟೆಂಪರ್ ಗ್ಲಾಸು. ಓಕೆ ಓಕೆ, ಇದು ಹಾಕ್ಸ್ಬೇಕು, ಕವರ್ ಹಾಕ್ಸ್ಬೇಕು, ಅಲ್ಲೊಂದು ಜುಗಾಡ್ ಮಾಡಿಸ್ಬೇಕು. ಹಾಂ ಓಕೆ ಓಕೆ. ಗಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬನ್ನಿ, ಇವಾಗ ಸ್ವಲ್ಪ ಕಾಫಿ ಮಾಡಬೇಕು ಕ್ಲಾಸಲ್ಲಿ. ಕ್ಲಾಸಲ್ಲೇ ಕಾಫಿ ಮಾಡ್ತೀವಿ. ಕಾಫಿ ಮಾಡಬೇಕು. ಹಾಲು ತಗೊಬರೋಣ. ಬನ್ನಿ, ಹಾಲು ತರಕ್ಕೆ ಹೋಗ್ತಾ ಇದ್ವಿ. ಸ್ಮೂತಾಗಿದೆ, ಸ್ಮೂತಾಗಿದೆ. ಇವಾಗ ಏನು ಮಾಡ್ತೀವಿ ಹೆಂಗೆ ಮಾಡೋದು ಕೇಳ್ತಾರೆ. ಎಲೆಕ್ಟ್ರಿಕ್ ಹೋಗಿ ಹಾಲು ತಗೊಬರೋಣ. ಕ್ಲಾಸಲ್ಲಿ ಟೀ ಮಾಡೋಣ ಅಂತ ಇದ್ದೀವಿ. ಸಕ್ಕರೆ ಆಮೇಲೆ ಲೋಟ ಎಲ್ಲ ರೆಡಿ ಇದೆ. ಹಾಲು ಸಿಕ್ಕಿಲ್ಲ ಗಾಯ್ಸ್. ಹಾಲು ಸಿಗಬೇಕಂದ್ರೆ ಇವಾಗ ಮುಂದೆ ಹೋಗಿ ತರೋಣ ಅಂತ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗಿ ತಗೊಬರೋಣ ಗೈಸ್. ಇವಾಗ ಹಾಲು ತಗೊಂಡು ಹೋಗ್ತಾ ಇದೀವಿ ಗೈಸ್. ಹಾಲು ಅರ್ಧ ಲೀಟ್ರ್ ಹಾಲು, ನಂದಿನಿ ಅರ್ಧ ಲೀಟ್ರ್ ತಗೊಂಡು ಹೋಗ್ತಾ ಇದೀವಿ. ಬನ್ನಿ, ಇವಾಗ ಹೋಗಿ ಇಬ್ರು ಕಾಫಿ ಪೌಡರ್ ತಗೊಂಡು ಕಾಲೇಜ್ಗೆ ಹೋಗೋಣ. ನೀರು ಹಾಕಿ ಎಲ್ಲಾನು ಹಾಕೋದು. ಹುಷಾರು ಬಿದ್ದೋಗ್ಬಿಡೋದು. ಎಲ್ಲರೂ ನೀನು ಬ್ಯಾಗ್ ಹಾಕೋಣ. ನಿಮ್ಗೆ ಕಳ್ಸ ಕಣ್ಣು ಕಾಣಿಸ್ಬಾರ್ದು ಇವನು. ಎಲ್ಲ ಬಿಡಿಸ್ಬಿಡ್ತೀವಿ. ತಡಿ ಕಾಫಿ ಪುಡಿ ಜಾಸ್ತಿ ಹಾಕ್ಬಿಡ್ತೀರಲ್ಲ. ಬೂಸ್ಟ್ ಅದು ಬೂಸ್ಟ್ ಕರೆಕ್ಟ್ ಆಗದೆ. ಕಾಫಿ ಪುಡಿ ಜಾಸ್ತಿ ಆಗಿಲ್ಲ. ನೀನು ಏನು ಬಂದು ನೀನು ಹಾಲು ಕುಡಿ. ನೀನು ನಿನ್ಗೆ ಇರ್ಲಿ ಬಿಡಿ, ಕೊಡಿರ್ಲಿ. ಕಾಫಿ ಪುಡಿ ಜಾಸ್ತಿ ಹಾಕ್ಬಿಡ್ತೀರಲ್ಲ. ಕರೆಕ್ಟ್ ಆಗದೆ. ಕಾಫಿ ಪುಡಿ ಜಾಸ್ತಿ ಆಗಿಲ್ಲ. ನೀನು ಏನು ಬಂದು ನೀನು ಹಾಲು ಕುಡಿ. ನೀನು ನಿನ್ಗೆ ಇರ್ಲಿ ಬಿಡಿ, ಕೊಡಿರ್ಲಿ. ಬಿಸಿನೀರು ಹಾಕಿ. ಬಿಸಿನೀರಲ್ಲ, ಹಾಲಕ್ಕಲ್ಲ. ಗೈಸ್ ಕಾಫಿ ರೆಡಿ ಆಯಿತು. ಸಾಕು. ಫಸ್ಟ್ ಕಾವ್ಯನ ಕೊಡ್ಬೇಕು. ರೆಡಿ ಆಯಿತು ಗೈಸ್. ಕಾಫಿ ಮಾಡ್ತಾ ಇರ್ತೀವಿ.
ಲೋಟ ಎಲ್ಲ ತಂದಿದ್ದೀವಿ, ಈಗ ಲೋಟಕ್ಕೆ ಬಿಟ್ಬಿಟ್ಟು ಎಲ್ಲರಿಗೂ ಕೊಡ್ಬೇಕು ಗೈಸ್, ಕೊಡೋಣ. ಈಗ ಕಿತ್ಕೊಂಡ್ಬಿಡುತ್ತಂತಲ್ಲಿ ಇದು ಇದು ಬಿಸಿ ಮಾಡಬೇಕಂತ ಬಿಸಿ ಮಾಡ ಅವಳು ಉಯ್ದ್ಬಿಟ್ಟೆ ಹೋಗೋದು. ಇಲ್ಲೇ ಇರ್ತೇನೆ ಕೊಡ್ತೇನೆ. ಗೈಸ್ ನೆನ್ನೆ ಕ್ಲಾಸಲ್ಲಿ ಟೀ ಕಾಫಿ ಮಾಡಿದ ಗೈಸ್. ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿದ್ದಿಲ್ಲ. ನೆನ್ನೆ ಸ್ವಲ್ಪ ಕೆಲಸ ಇತ್ತು, ಬಿಸಿ ಆಗಿಬಿಟ್ಟಿದೆ, ಮನೆಗೆ ಹೋಗ್ಬಿಟ್ಟಿದೆ. ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜ ಬಂದಿದ್ದಾನೆ ನೋಡಿ ಗೈಸ್. ನೆನ್ನೆ ಮೊನ್ನೆ ಒಂದು ವಾರ ಬರಲೇ ಇಲ್ಲ ಅನ್ಸುತ್ತೆ, ಒಂದು ವಾರ 3 ದಿನ 4 ದಿನ ಬರಲಿಲ್ಲ ಗೈಸ್ ಕಾಲೇಜ್ಗೆ. ನಿನ್ನೆ ಟೀ ಕಾಫಿ ಮಾಡಿದ್ದಾರೆ. ಇವತ್ತು ಊಟನೇ ಬೇಸ್. ಊಟ ಬುಧವಾರ ಗೈಸ್ ಬಿರಿಯಾನಿ ಇದೇ ಕ್ಲಾಸಲ್ಲೇ ಟೀ ಕಾಫಿ ಎಲ್ಲಿ ಮಾಡೋದು ಬೆಂಚ್ ಅಲ್ಲೇ ಬಿರಿಯಾನಿ ಗೈಸ್. ಬಿರಿಯಾನಿ ರೆಡಿ ಆಗ್ತದೆ, ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. 2-3 ದಿನಗಳಲ್ಲಿ ಆ ವ್ಯವಸ್ಥೆ ಮಾಡ್ತೀವಿ. ಪ್ರೆಸೆಂಟೇಷನ್ ಎಲ್ಲ ಒಬ್ಬನೇ ಕಂಪ್ಲೀಟ್ ಮಾಡ್ದೆ, ಎಲ್ಲ ಮಾಡಬೇಕು. ಅದಕ್ಕೆಲ್ಲ ಆಯಿತು, ತುಂಬ ಕಷ್ಟದಲ್ಲಿ ಮುದ್ದೆ ಚಿಕ್ಕ ಬಿರಿಯಾನಿ ಗೈಸ್. ಈ ದಿನ ನಮ್ಮ ಕಡೆ ಸರಿ ಹಾಂ ಬಡಿಸ್ತೀನಿ. ಬಡಿಸಿ ಸರ್ವ್ ಮಾಡಮ್. ಸ್ನೇಹಿತ ನನ್ನ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ ಸ್ನೇಹಿತನಿಗೆ ಇವತ್ತು ನಾನು ಸ್ನೇಹಿತ ಹಾಕಿದಂತಹ ಪ್ರಶಾಂತ್ ಅವರು ಬಿರಿಯಾನಿ ವ್ಯವಸ್ಥೆ ಮಾಡ್ತಾ ಇದ್ರು. ಯುವರಾಜ್ ಸೋಲ್ ಬಸವರಾಜರವರ ಹುಟ್ಟುಹಬ್ಬ ದಿನ ಇವತ್ತು. ಮಚ್ಚಿನ ಬರ್ಡೇ ಬಿರಿಯಾನಿ ವ್ಯವಸ್ಥೆ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಣ. ನೀವು ವಿಶ್ ಮಾಡಲೇ. ಬೇಗನ ಬಾ, ವಿಶ್ ಮಾಡ ಅವನಿಗೆ. ಹುಟ್ಟುಹಬ್ಬದ ಶುಭಾಶಯಗಳು ಬಸವರಾಜ್. ಕೈಗೊಳ್ಳ ಬಸವರಾಜ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸ್ನೇಹ ಪ್ರೀತಿ ಅಜರಾಮವಾಗಿರಲಿ. ನಾನು ನೀನು 100 ಕಿಲೋಮೀಟರ್ ದೂರದಲ್ಲಿದ್ರು ಇದೇ ಸ್ನೇಹ ಪ್ರೀತಿ ಇರಲಿ ಅಂತ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಚಾಮುಂಡೇಶ್ವರಿ ಸಕಲ ಐಶ್ವರ್ಯ ಸಂಪತ್ತು ಎಲ್ಲನೂ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆ ದೊಡ್ಡ ಕ್ರಿಯೇಟರ್ ಆಗಿ ಬೆಳೆದು ಬರತಕ್ಕಂಥ ಇನ್ಫ್ಲೂಯೆನ್ಸರ್ ಮನದುಂಬಿ ಹಾರೈಸ್ತೇವೆ. ನಮ್ಮ ಬಸವರಾಜ್ ಅವರ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ ಅವರ ಒಂದು ಸ್ಕಿಲ್ಗೆ ಬೆಲೆ ಬರ್ತವೆ. ಈಗ ಇರಲಿ ಜನ ಲೈಫ್ ಟೈಮ್ ಫೋನ್ ಕಾಲ್ ಮಾಡ್ತಾ ಇರೋ. ತೊಳಿ ಊಟ ಅದೆಲ್ಲ ಬೇಡ. ಬಿರಿಯಾನಿ ಹಾಕೊಂತ ಇದೀವಿ. ನೀನ್ ಯಾಕೆ ಸ್ವಲ್ಪ ಚಿಲ್ಲೋ ಬಿಡ್ತದೆ, ನಾವು ಹಾಕಿದ್ರೆ ವಿಡಿಯೋ ಹಿಡಿದ ಹಾಕು, ಸ್ವಲ್ಪ ಹಾಕು. ಈ ಪ್ಲೇಟ್ ಆರೋಗ್ಬಿಡ್ತದೆ ಬೇಗ. ಬರೀ ಅನ್ನ ಉಂಟಾಗಲ್ಲ, ರೈಸ್ ಕಡಿಮೆ ಹಾಕಿ ನಮಗೆ. ಥೋಡೆ ಪೀಸ್. ಓಕೆ ರೈಸ್ ಕಡಿಮೆ ಹಾಕಿ ನನಗೆ ಸರ್. ಗೈಸ್ ಬಿರಿಯಾನಿ ಎಲ್ಲ ತಿಂದು ಆಯ್ತು. ಇವಾಗ ಬಿರಿಯಾನಿ ಇವಾಗ ಕೇಕ್ ಹೊಡೆದು ಹೋಗ್ಬೇಕು. ಕೇಕ್ ಹೊಡೆದು ಹೋಗುವ, ಕೇಕ್ ಕಟಿಂಗ್ ಇದೆ. ಕೇಕ್ ಕಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಫೈನಲಿ ನಮ್ಮ ಹುಡುಗನಿಗೆ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಕೇಕ್ ನೋಡಿ ಹೀಗಿದೆ, ರೆಡ್ ವೆಲ್ವೆಟು 1/2 kg ತೊಗೊಂಡು. ಹೆಂಗೈತೆ ಕೇಕು? ಸೂಪರ್. ಮಚ್ಚ ಇದು ತಗೊಬರ್ತಾ ಇದೆ ನೋಡಿ, ಶಾಪುದು. ಇಲ್ಲೇ ಹಾಕೋ. ಹಾಂ ಬಿಡು ಸಾಕು.
ಗೈಸ್ ಇವಾಗ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಹಾಸ್ಟೆಲ್ಗೆ ಹೋಗ್ತಾ ಇದೀವಿ. ನಮ್ಮ ಹುಡುಗರು ಲೋಕೇಶ್ ಪ್ರಶಾಂತ್ ಇಬ್ಬರು ಹೊರಟರು ಗೈಸ್. ನಮ್ಮ ಅಚ್ಚ ನಾನು ಹೋಗ್ತಾ ಇದೀವಿ. ಇವತ್ತು ನಮ್ಮ ಕ್ಲಾಸು ಕೂಡ ಲಾಸ್ಟ್ ಗೈಸ್ ಮುಗಿದೋಯ್ತು. ಇವತ್ತೇ ಕೊನೆ ಕ್ಲಾಸ್. ಏನು ಮಚ್ಚ ಕ್ಲಾಸಸ್ ಎಲ್ಲ ಮುಗಿದೋದು. ಇನ್ನೇನಾದ್ರೆ ಇಂಟರ್ವಲ್ ಮುಗಿತು ಅಂದ್ರೆ ರೆಡಿ ಹಾಲಿಡೇಸ್ ಎಕ್ಸಾಮ್ ಮುಗಿಸ್ಕೊಂಡು ಕಾಲೇಜ್ ಲೈಫ್ ಎಂಡ್. ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.